ಗುಲ್ಬರ್ಗಾದಲ್ಲಿ ಕಾರ್ಯಕ್ರಮ ಇದೆ, ಬೀದರ್ ಆಗಿ ಹೋಗಬೇಕಾಗಿದೆ. ಅಥವಾ ಕಾಂಗ್ರೆಸ್ ಕಾರ್ಯಕರ್ತ ಮಾರ್ಟಿನ್ ಅಂತ ತೀರೋಗಿದ್ರು, ಅವ್ರ ಮನೆಗೂ ಭೇಟಿ ಕೊಟ್ಟು MP ಸಾಹೇಬರ ಆಫೀಸ್ಗೆ ಭೇಟಿ ಕೊಟ್ಟು ಮುಂದೆ ಹುಮ್ನಾಬಾದಲ್ಲಿ ರಾಜಶೇಖರ್ ಪಾಟೀಲ್ ಆಫೀಸ್ಗೂ ಭೇಟಿ ಕೊಟ್ಟು ಆ ಗುಲ್ಬರ್ಗ ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೇನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಕಳಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದರು. ಅದೆರಡೂ ಮಾಡಿಲ್ಲ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ವಿನಃ ಬೇರೆ ಏನೂ ಇಲ್ಲ. ಸಿಬಿಐ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಸರ್, ಪ್ರಾಸಿಕ್ಯೂಷನ್ಗೋಸ್ಕರ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. RSS ಸರ್ ಪ್ರಿಯಾಂಕಾ ಖರ್ಗೆ ಯಾಕೆ RSS ಬಿದ್ದಾರೆ ಅಂತ ಹೇಳ್ತಾರೆ ಬಿಜೆಪಿದವರು ಸರ್. ಅದು ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು RSS ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು, ಮಾಡ್ತೀವಿ. ಸರ್, ಈಗ ರಾಜೇಂದ್ರ ರಾಜೀನಾಮೆ ಪ್ಲಾನ್ ಮಾಡ್ತಿದ್ದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಸರ್. ಈಗ ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಅವ್ರ ಜೊತೆಗೆ ಬಂದರು ಸರ್. ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಮಾಡಲಿ, ಅವರಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಮಾಡಲಿ, ಅವ್ರು ಮಾಡಲಿ, ತೊಂದರೆ ಇಲ್ಲ. ಗುಲ್ಬರ್ಗಾದಲ್ಲಿ ಕಾರ್ಯಕ್ರಮ ಇದೆ, ಬೀದರ್ ಆಗಿ ಹೋಗಬೇಕಾಗಿದೆ. ಅಥವಾ ಕಾಂಗ್ರೆಸ್ ಕಾರ್ಯಕರ್ತ ಮಾರ್ಟಿನ್ ಅಂತ ತೀರೋಗಿದ್ರು, ಅವ್ರ ಮನೆಗೂ ಭೇಟಿ ಕೊಟ್ಟು MP ಸಾಹೇಬರ ಆಫೀಸ್ಗೆ ಭೇಟಿ ಕೊಟ್ಟು ಮುಂದೆ ಹುಮ್ನಾಬಾದಲ್ಲಿ ರಾಜಶೇಖರ್ ಪಾಟೀಲ್ ಆಫೀಸ್ಗೂ ಭೇಟಿ ಕೊಟ್ಟು ಆ ಗುಲ್ಬರ್ಗ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಸರ್. ಧರಣಿ ಮಾಡುವಂಥದ್ದು ರಾಜೀನಾಮೆ ಕೊಡಲೇಬೇಕು ಅಂತ ಕುಂತಿದ್ದಾರೆ. ಅವ್ರಿಗೆ ನಾಗೇಂದ್ರನ್ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೇನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಕಳಿಸ್ಬೇಕು ಅಂತೇಳಿ ಕೂಡ ಮನವಿ ಮಾಡಿದರು. ಅದೆರಡೂ ಮಾಡಿಲ್ಲ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ವಿನಃ ಬೇರೆ ಏನೂ ಇಲ್ಲ. ಸಿಬಿಐ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಸರ್, ಪ್ರಾಸಿಕ್ಯೂಷನ್ಗೋಸ್ಕರ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. RSS ಸರ್ ಪ್ರಿಯಾಂಕಾ ಖರ್ಗೆ ಯಾಕೆ RSS ಬಿದ್ದಾರೆ ಅಂತ ಹೇಳ್ತಾರೆ ಬಿಜೆಪಿದವರು ಸರ್. ಅದು ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು RSS ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಅವ್ರಿಗೇನು ನಾವು ಪೂಜೆ ಮಾಡೋಕ್ಕಾಗುತ್ತಾ? ಅವ್ರ ವಿರೋಧ ಮಾಡಲೇಬೇಕು, ಮಾಡ್ತೀವಿ. ಸರ್, ಈಗ ರಾಜೇಂದ್ರ ರಾಜೀನಾಮೆ ಪ್ಲಾನ್ ಮಾಡ್ತಿದ್ದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಸರ್. ಈಗ ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಅವ್ರ ಜೊತೆಗೆ ಬಂದರು ಸರ್. ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಮಾಡಲಿ, ಅವರಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಮಾಡಲಿ, ಅವ್ರು ಮಾಡಲಿ, ತೊಂದರೆ ಇಲ್ಲ.